This video is made for educational and information purpose. Please make your own research before you apply. Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಮನೆಯಿಂದ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ನಿಮಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ. ಇದು 10th ಪಾಸ್ ಆದರೂ ಸಾಕಂತೆ ಎಜುಕೇಷನಲ್ಲಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಬರೀ 5 ಡೇಸ್ ಮಾತ್ರ ಕೆಲಸ ಇರುತ್ತೆ ಸ್ನೇಹಿತರೆ. ನಿಮಗೆ 2 ಡೇಸ್ ಅನ್ನೋದು ಲೀವ್ ಕೊಡ್ತಾರೆ. ಲೈಕ್ ಸ್ಯಾಟರ್ಡೇ ಸಂಡೇ 2 ಡೇಸ್ ಅನ್ನೋದು ಲೀವ್ ಇರುತ್ತೆ. 5 ಡೇಸ್ ಮಾತ್ರ ಕೆಲಸ ಇರುತ್ತೆ. ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಂತ 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಅವ್ರಿಗೆ ಫ್ರೀ ಟ್ರೈನಿಂಗ್ ಕೊಟ್ಟು ಈ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ವಾ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಕಂಪನಿ ಹೆಸರು ನೋಡಿದ್ರೆ ಟೆಕ್ ಮಹೀಂದ್ರ ಅಂತ ಕೊಟ್ಟಿದ್ದಾರೆ. ಟೆಕ್ ಮಹೀಂದ್ರ ಕಂಪ್ನಿ ಬಗ್ಗೆ ನೀವು ಕೇಳೇ ಇರ್ಬೋದು. ಈ ಕಂಪ್ನಿ ಕಡೆಯಿಂದ ನಮಗೆ ಈ ಕಂಪ್ನಿ ಜೊತೆ ಫ್ಲಿಪ್ಕಾರ್ಟ್ ಅನ್ನೋದು ಟೈಡ್ ಅಪ್ ಆಗಿದೆ. ಫ್ಲಿಪ್ಕಾರ್ಟ್ ಕಂಪ್ನಿಗೆ ನೀವು ಕೆಲಸ ಮಾಡಬೇಕಾಗಿರುತ್ತೆ. ಅಂದರೆ ಟೆಕ್ ಮಹೀಂದ್ರ ಅವರ ಕ್ಲೈಂಟ್ ಫ್ಲಿಪ್ಕಾರ್ಟ್ ಅನ್ನೋ ಅಪ್ಲಿಕೇಶನ್. ನಿಮಗೆ ಗೊತ್ತೇ ಇರುತ್ತೆ ಫ್ಲಿಪ್ಕಾರ್ಟ್ ಬಗ್ಗೆ ಆಲ್ರೆಡಿ. ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಈ ಜಾಬ್ ಬಿಟ್ಟು 6 ದಿವಸ ಆಗಿದೆ ಅಂತೆ. ಪೋಸ್ಟೆಡ್ 6 ಡೇಸ್ ಎಗೋ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಜಾಬ್ ಡೀಟೇಲ್ಸಲ್ಲಿ ಜಾಬ್ ಹೈಲೈಟ್ಸ್ನ ಚೆಕ್ ಮಾಡಿದ್ರೆ ಮಿನಿಮಮ್ HS ಕ್ವಾಲಿಫಿಕೇಷನ್ ವಿತ್ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಂಡ್ ಟೈಪಿಂಗ್ ಸ್ಪೀಡ್ ಆಫ್ 30 ವರ್ಡ್ಸ್ ಪರ್ ಮಿನಿಟ್ ಅಟ್ 90% ಅಕ್ಯುರೇಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. HS ಕ್ವಾಲಿಫಿಕೇಷನ್ ಅಂದರೆ ಹೈಯರ್ ಸೆಕೆಂಡರಿ ಅಂತ. ಲೈಕ್ 10th ಪಾಸ್ ಆಗಿದ್ದರೆ ಸಾಕಂತೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತಂತೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಟೈಪಿಂಗ್ ಸ್ಪೀಡು ಅಟ್ಲೀಸ್ಟ್ ನಮ್ಮದು 30 ವರ್ಡ್ಸ್ ಪರ್ ಮಿನಿಟ್ ನೀವು ಟೈಪ್ ಮಾಡಬೇಕಾಗಿರುತ್ತಂತೆ. ಅಷ್ಟದು ಅಕ್ಯುರೇಸಿ ಇರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ಬೋದು 0 to 1 years ಅಂತ ಕೊಟ್ಟಿದ್ದಾರೆ. ಫ್ರೆಶರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ. ಇಲ್ಲ ಎಕ್ಸ್ಪೀರಿಯನ್ಸ್ 1 ವರ್ಷ ತನಕ ನಿಮಗಿದ್ರೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಟೋಟಲ್ ನಮಗೆ 100 ವ್ಯಾಕೆನ್ಸೀಸ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಸ್ಯಾಲ್ರಿ ಸಹ ಇಲ್ಲಿ ಚೆಕ್ ಮಾಡ್ಬೋದು. ಇವರು ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಕೋಲ್ಕತ್ತಾ ಅಂತ ಕೊಟ್ಟಿದ್ದಾರೆ. ಬಟ್ ದಿಸ್ ಈಸ್ ಅನ್ ರಿಮೋಟ್ ಜಾಬ್, ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ವಿ ಹ್ಯಾವ್ ಕರೆಂಟ್ಲಿ ಓಪನಿಂಗ್ಸ್ ನಾವು ವಾಯ್ಸ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಅಲ್ಲ ಆಗಲೇ ಹೇಳಿದ್ನಲ್ಲ, ವಾಯ್ಸ್ ಪ್ರೊಸೆಸ್ ಜಾಬ್ ಆಗಿರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಈ ನಂಬರ್ಗೆ ನೀವು ರೆಸ್ಯೂಮ್ ಅನ್ನೋದು ಶೇರ್ ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ಓನ್ಲಿ ಕಾಲ್ಸ್ ಮಾಡಬಾರ್ದು, ಓನ್ಲಿ ವಾಟ್ಸಪ್ ಮಾಡಬೇಕಾಗಿರುತ್ತೆ. ಓಕೆ, ಈ ನಂಬರ್ಗೆ ನಿಮ್ಮ ರೆಸ್ಯೂಮ್ ಅನ್ನೋದು ಶೇರ್ ಮಾಡಿ. ಡಿಸಿಗ್ನೇಷನಲ್ಲಿ ನೋಡಿದ್ರೆ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ನಿಮ್ಮನ್ನು ಇವರು ಹೈರ್ ಮಾಡ್ತಿದ್ದಾರೆ. ಜಾಬ್ ಪ್ರೊಫೈಲ್ ನೋಡಿದ್ರೆ ಹ್ಯಾವ್ ಟು ರಿಸಾಲ್ವ್ ಕಸ್ಟಮರ್ ಕ್ವೈರೀಸ್ ಥ್ರೂ ವಾಯ್ಸ್ ಕಾಲ್ ಅಂತ ಕೊಟ್ಟಿದ್ದಾರೆ. ವರ್ಕ್ ಅನ್ನೋದು ತುಂಬ ಸಿಂಪಲ್ ಆಗಿರುತ್ತೆ. ಯಾಕಂದರೆ ತುಂಬ ಕಸ್ಟಮರ್ಸು ಚಾಟಿಂಗ್ ಪ್ರೊಸೆಸ್ನ ತಗೋತಾರೆ, ಬಟ್ ವಾಯ್ಸ್ ಪ್ರೊಸೆಸ್ ಯಾರು ತಗೊಳ್ಳೋದಿಲ್ಲ. ಸೊ ನಿಮಗೆ ರೇರಾಗಿ ಕಾಲ್ಸ್ ಬರ್ಬೋದು. ಆ ಕಾಲ್ಸ್ ಬಂದಾಗ ಕಸ್ಟಮರ್ಸ್ದು ಏನಾದರೂ ಕ್ವೈರೀಸ್ ಇದ್ದರೆ ಅದನ್ನು ನೀವು ಸಾಲ್ವ್ ಮಾಡ್ಕೊ ಬರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಸಿಸ್ಟಮ್ ರಿಕ್ವೈರ್ಮೆಂಟ್ಸಲ್ಲಿ ನೋಡಿದ್ರೆ i5 7th ಜನರೇಷನ್ ಲೈಕ್ 10 GB ರ್ಯಾಮ್ ಅನ್ನೋದು ಇರಬೇಕಾಗಿರುತ್ತೆ ಅಂತ. ನಿಮ್ಮದೇ ಆಗಿರುವ ಓನ್ ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ನಂತರ ಇಂಟರ್ನೆಟ್ ಸ್ಪೀಡ್ ಅನ್ನೋದು ಸಹ ಚೆನ್ನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಈ ಕಂಪನಿಯವರು ಯಾವುದೇ ರೀತಿ ಲ್ಯಾಪ್ಟಾಪ್ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಪ್ರೊವೈಡ್ ಮಾಡಲ್ಲ. ಓನ್ಲಿ ನಿಮಗೆ ಸ್ಯಾಲ್ರಿ ಅನ್ನೋದು ಕೊಡ್ತಾರೆ. ಓಕೆ, ಮ್ಯಾಂಡೇಟರಿಯಲ್ಲಿ ನೋಡಿದ್ರೆ ಮಿನಿಮಮ್ ಅಟ್ಲೀಸ್ಟ್ ನಿಮ್ಮದು HS ಕ್ವಾಲಿಫಿಕೇಷನ್ ಆಗಿರಬೇಕಂತೆ. ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತಂತೆ. ಕಸ್ಟಮರ್ ಓರಿಯೆಂಟೇಷನ್ ಆಗಿರುತ್ತೆ. ಇದು ರೊಟೇಷನಲ್ ಶಿಫ್ಟ್ ಆಗಿರುತ್ತಂತೆ ಫಾರ್ ಮೇಲ್ಸ್. ನೀವು ಫೀಮೇಲ್ಸ್ ಆಗಿದ್ದರೆ ನಿಮಗೆ ಕರೆಕ್ಟಾಗಿರೋ ಶಿಫ್ಟ್ ಅಂತ ಕೊಡ್ತಾರೆ. ನೀವೇನಾದರೂ ಮೇಲ್ಸ್ ಆಗಿದ್ದರೆ ರೊಟೇಷನಲ್ ಶಿಫ್ಟ್ಸ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ 9 hours ವರ್ಕ್ ಇರುತ್ತೆ, 1 hour ಅನ್ನೋದು ನಿಮಗೆ ಬ್ರೇಕ್ ಇರುತ್ತೆ. 5 ಡೇಸ್ ಮಾತ್ರ ವರ್ಕ್ ಇರುತ್ತೆ, 2 ಡೇಸ್ ಲೀವ್ ಇರುತ್ತೆ. ಮತ್ತು ಟೈಪಿಂಗ್ ಸ್ಪೀಡ್ ಅನ್ನೋದು ಚೆನ್ನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಸ್ಟ್ರಕ್ಚರಲ್ಲಿ ನೋಡಿದ್ರೆ ನಿಮಗೆ HR ರೌಂಡ್ ಅನ್ನೋದು ಇರುತ್ತಂತೆ. ನೆಕ್ಸ್ಟು ಟೈಪಿಂಗ್ ಟೆಸ್ಟ್ ಅನ್ನೋದಿರುತ್ತೆ. ನೆಕ್ಸ್ಟ್ ಆಪ್ರೇಷನಲ್ ರೌಂಡ್ ಅನ್ನೋದಿರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟಲ್ ರೌಂಡ್ ಆ ಥರ ಇರುತ್ತೆ ಸ್ನೇಹಿತರೆ. ಇಲ್ಲಿ ಪೇಔಟ್ಸಲ್ಲಿ ನೋಡಿದರೆ ಇಲ್ಲಿ 12.5K to 14.1K ಇನ್ನು ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸಲ್ಲಿ ನೋಡಿದರೆ ಎಜುಕೇಷನಲ್ ಮಾರ್ಕ್ಸ್ ಶೀಟ್ ಅನ್ನೋದು ಇರಬೇಕಾಗಿರುತ್ತೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಮತ್ತು ಏನಾದರೂ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಿಮ್ಮದು ಆಫರ್ ಲೆಟರ್, ಎಕ್ಸ್ಪೀರಿಯನ್ಸ್ ಲೆಟರ್, ಲಾಸ್ಟ್ 3 months ಪೇ ಸ್ಲಿಪ್ ಸಹ ಕೇಳ್ತಿದ್ದಾರೆ. ಫಾರ್ ಎಕ್ಸ್ಪೀರಿಯನ್ಸ್ ಪೀಪಲ್ ಓನ್ಲಿ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಫ್ರೆಷರ್ಸ್ ಆದರೆ ಓನ್ಲಿ ಎಜುಕೇಷನಲ್ ಮಾರ್ಕ್ಸ್ ಶೀಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದ್ದರೆ ಸಾಕು. ಓಕೆ, ನಿಮ್ಮ ರೆಸ್ಯೂಮ್ ಈ ಕಾಂಟ್ಯಾಕ್ಟ್ ನಂಬರ್ಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಇಲ್ಲ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಅಲ್ಲಿ ಅಪ್ಲೈ ನಾವು ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ದು ನಿಮ್ಮ ರೆಸ್ಯೂಮ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಅವರು ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ. ಓಕೆ, ಇಂಡಸ್ಟ್ರಿ ಟೈಪ್ ನೋಡಿದ್ರೆ ID ಸರ್ವಿಸ್ ಅಂತಿದೆ. ಡಿಪಾರ್ಟ್ಮೆಂಟಲ್ಲಿ ಕಸ್ಟಮರ್ ಸಕ್ಸಸ್ ಅಂತ ಇದೆ. ರೋಲ್ ನೋಡಿದ್ರೆ ಅಕೌಂಟ್ ಆರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ವಾಯ್ಸ್ ಬ್ಲೆಂಡೆಡ್ ಅಂತ ಕೊಟ್ಟಿದ್ದಾರೆ.
ರೋಲ್ ಕ್ಯಾಟಗರಿಯಲ್ಲಿ ವಾಯ್ಸ್ ಆರೆಲ್ಸ್ ಬ್ಲೆಂಡೆಡ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ವಾಟ್ಸಪ್ಪಲ್ಲಿ ರೆಸ್ಯೂಮ್ನ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಅವರೇ ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ. ನಿಮ್ಗೆ ಏನಾದರೂ ಕಾಲ್ ಆರೆಲ್ಸ್ ಇಮೇಲ್ ಏನು ಬಂದಿಲ್ಲ ಅಂದರೆ ನೀವೇ 2 ಡೇಸ್ ಬಿಟ್ಟು ಫಾಲೋ ಅಪ್ ಅನ್ನೋದು ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್, ಕಂಪ್ನಿ ಬಗ್ಗೆ ಎಲ್ಲ ಕ್ಲಿಯರಾಗಿ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಜಾಬ್ ಇಂಟ್ರೆಸ್ಟ್ ಆದರೆ ನೀವು ಸಹ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಲ್ ದಿ ವೆರಿ ಬೆಸ್ಟ್ ಗೈಸ್. ಹಾಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ.